ತಾಳಿಕೋಟೆ ಪಟ್ಟಣದಲ್ಲಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ವಿಜೃಂಭಣೆಯಿಂದ ಆಚರಣೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ರೆಡ್ಡಿ ಸಮಾಜದ ವತಿಯಿಂದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮಳ 603ನೇ ಜಯಂತ್ಯೋತ್ಸವವನ್ನು ಸಕಲ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಮುಖ್ಯಾಂಶಗಳು ಎಂದರೆ ಪಲ್ಲಕ್ಕಿ ಮೆರವಣಿಗೆ. ಮುಂಜಾನೆ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಿಂದ ಪಲ್ಲಕ್ಕಿ ಮೆರವಣಿಗೆ ಆರಂಭವಾಯಿತು. ಶ್ರೀ ಕಾಸ್ಕತೇಶ್ವರ ಬಡಾವಣೆಯ ಪ್ರಮುಖ ಸ್ಥಳಗಳಲ್ಲಿ ಸಕಲ ವಾದ್ಯ ಮೇಳದೊಂದಿಗೆ ಮೆರವಣಿಗೆಗೆ ಸಾಗಿತು. ನೂರಾರು ಸುಮಂಗಲಿಯರು ಕುಂಭಗಳನ್ನು ಹೊತ್ತು ಮೆರವಣಿಗೆಗೆ ಮೆರಗು ತಂದುಕೊಟ್ಟರು. ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನಕ್ಕೆ ಮರಳಿ ಅಲ್ಲಿ ವೇದಿಕೆಯ ಮೇಲೆ ಕಾರ್ಯಕ್ರಮವನ್ನು ಜರುಗಿತು. ವೇದಿಕೆಯ ಕಾರ್ಯಕ್ರಮ ಮತ್ತು ಗಣ್ಯರ ಉಪಸ್ಥಿತಿ ಇದ್ದರು. ಕಾರ್ಯಕ್ರಮದಲ್ಲಿ ಶರಣೆ ಶಾಂತಮ್ಮ ಕೋಳೂರು, ಪುರಾಣಿಕ ಬಸಯ್ಯ ಶಾಸ್ತ್ರಿಗಳು, ಮುದ್ದೇಬಿಹಾಳ್, ಜನಪ್ರಿಯ ಶಾಸಕರಾದ ಅಪ್ಪಾಜಿ ನಾಡಗೌಡರ ಧರ್ಮಪತ್ನಿ ಶ್ರೀಮತಿ ಸುವರ್ಣ ನಾಡಗೌಡ್, ತಹಸೀಲ್ದಾರ್ ಡಾಕ್ಟರ್ ಬಿನಿಯಾ ಹೂಗಾರ್, ಶ್ರೀಮತಿ ನೀಲಮ್ಮ ಪಾಟೀಲ್, ಕಾರ್ಯಕ್ರಮದ ಸಂಚಾಲಕಿ ಸುಮಂಗಲ ಕೋಳೂರ್, ಎಚ್.ಎಸ್. ಪಾಟೀಲ್, ಸಿ.ಎಂ. ಹಿರೇಮಠ್, ಪ್ರಭುಗೌಡ ಮದರಕಲ್, ಬಿ.ಆರ್. ಪೊಲೀಸ್ ಪಾಟೀಲ್ ಮತ್ತು ಸಂಗನಗೌಡ ಅಸ್ಕಿ, ಪ್ರವೀಣ್ ರೆಡ್ಡಿ, ಸಂಗನಗೌಡ ಗಬಸಾವಳಗಿ, ಗುರುನಾಥ್ ರೆಡ್ಡಿ ಪೊಲೀಸ್ ಪಾಟೀಲ್ ಸೇರಿದಂತೆ ಸಮಾಜದ ಅನೇಕ ಗಣ್ಯರು ಮತ್ತು ಹಿರಿಯರು ಉಪಸ್ಥಿತರಿದ್ದರು. ವಿಶೇಷ ಉಪನ್ಯಾಸಕರಾಗಿ ಶಿಕ್ಷಕರಾದ ಅಪ್ಪಾಸಾಹೇಬಗೌಡ ಮೂಲಿಮನಿ ಅವರು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮಳ ಜೀವನ ಚರಿತ್ರೆ ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮವು ರೆಡ್ಡಿ ಸಮಾಜದವರಿಂದ ಆಯೋಜಿಸಲ್ಪಟ್ಟಿತ್ತು. ಹೇಮರೆಡ್ಡಿ ಮಲ್ಲಮ್ಮನವರ ಸ್ಮರಣೆಯನ್ನು ಭಕ್ತಿ ಮತ್ತು ಸಡಗರದಿಂದ ಆಚರಿಸಿ ಒಂದು ಯಶಸ್ವಿ ಸಮಾರಂಭವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ ಪ್ರವೀಣ್ ರೆಡ್ಡಿ, SCN ನ್ಯೂಸ್ ಕನ್ನಡ.